ಮೈಸೂರು ಮೂಡಾನಿವೇಶನ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ಜನವರಿ 27ಕ್ಕೆ ಡೆಡ್ಲೈನ್ ನೀಡಲಾಗಿದೆ. ಕೊನೆಯ ಹಂತದ ವಿಚಾರಣೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತರು. 50-50 ಅನುಪಾತಕ್ಕೆ ಮುಡಾ ಸದಸ್ಯರ ಅಭಿಪ್ರಾಯ ಏನಾಗಿತ್ತು ಎನ್ನುವ ಮಾಹಿತಿಯನ್ನು ಅಲ್ಲಿ ಕಲೆ ಹಾಕ್ತಾ ಇದ್ದಾರೆ. 50-50 ಶೇರಿಂಗ್ ಅಲ್ಲಿ ತೆಗೆದುಕೊಂಡಿರುವಂಥ ವಿಚಾರದಲ್ಲಿ ಮುಡಾ ಸದಸ್ಯರು ಅದನ್ನು ಹೇಗೆ ಒಪ್ಕೊಂಡ್ರು? ಯಾಕಂತ ಹೇಳಿದ್ರೆ ಇದು ಕೇವಲ ಏಕಪಕ್ಷೀಯ ನಿರ್ಧಾರವಾಗಿತ್ತಾ ಅಥವಾ ಮುಡಾ ಸದಸ್ಯರ ಸರ್ವ ಸದಸ್ಯರ ಅಭಿಪ್ರಾಯವನ್ನು ಪಡೆದು ಒಮ್ಮತದ ನಿರ್ಣಯವಾಗಿತ್ತ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ ಆಗಿ ಲೋಕಾಯುಕ್ತ ಅಧಿಕಾರಿಗಳಿಂದ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಮುಡಾ ಕಚೇರಿಗೆ ಭೇಟಿ ನೀಡಿದ್ದಾರೆ SP ಉದೇಶ್. ಮುಡಾ ಕಮಿಷನರ್ ರಘುನಂದನ್ ಅವರ ಅನುಪಸ್ಥಿತಿಯಲ್ಲಿ ಭೇಟಿ ಮಾಡಿದ್ದಾರೆ. ಪ್ರಕರಣವನ್ನು ವರದಿ ನೀಡಲಿಕ್ಕೆ ಲೋಕಾಯುಕ್ತರಿಗೆ ಡೆಡ್ಲೈನ್ ಇದೆ. ಸೊ ಹೀಗಾಗಿ ಕೊನೆ ಹಂತದ ವಿಚಾರಣೆಯನ್ನು ಲೋಕಾಯುಕ್ತರು ನಡೆಸ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಹೈಲೈಟ್ಸ್ ಇದೆ? ಯಾಕಂತ ಹೇಳಿದ್ರೆ ಇಲ್ಲಿಯವರೆಗೂ ಅನೇಕ ವ್ಯಕ್ತಿಗಳನ್ನು ವಿಚಾರಣೆಗೊಳಪಡಿಸಿದ್ದಾರೆ, ಅನೇಕರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಿವೃತ್ತ ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಜೊತೆಗೆ ರಾಜಕಾರಣಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಹೀಗೆ ಮುಖ್ಯಮಂತ್ರಿಗಳ ಪತ್ನಿಯೂ ಕೂಡ ಒಂದು ಹಾಜರಾಗಿದ್ದರು. ಹೀಗೆ ಅನೇಕರು ಸಂಬಂಧಪಟ್ಟಂಥ ವ್ಯಕ್ತಿಗಳ ವಿಚಾರಣೆ ನಡೆದಿದೆ. ಈಗಲೂ ಕೂಡ ಆ ವಿಚಾರಣೆಯ ಕೊನೆ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಇವತ್ತಿನ ವಿಚಾರಣೆಯಲ್ಲಿ ಏನೇನು ವಿಚಾರಣೆ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ 50-50 ಅನುಪಾತದ ಬಗ್ಗೆ ಏನೆಲ್ಲ ಚರ್ಚೆ ಆಗಿದೆ. ಅವತ್ತು 50-50 ಅನುಪಾತ ಯಾರೆಲ್ಲ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಥವಾ ಎಲ್ಲರೂ ಕೂಡ ಆ ಠರಾವ್ಗೆ ಪಾಸ್ ಮಾಡಿಕೊಂಡ್ರ, ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ರ, ಇದೆಲ್ಲವೂ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಜೊತೆಗೆ 20-11-2020 ನಡೆದಿರುವಂಥ ನಡಾವಳಿ ಅದು, ಆ ನಡಾವಳಿಯ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಸಭಾ ನಡಾವಳಿಯ ಧ್ವನಿ ಸುರುಳಿ ಕೇಳಿಸ್ಕೊಂಡು ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಧ್ವನಿ ಸುರುಳಿ ಅದರ ಕ್ಯಾಸೆಟ್ ಅವತ್ತು ಏನೆಲ್ಲ ನಡೀತು ಅನ್ನೋದನ್ನು, ಮೀಟಿಂಗಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು ಅದೆಲ್ಲರೂ ಕೂಡ ರೆಕಾರ್ಡ್ ಮಾಡಲಾಗಿರುತ್ತೆ. ಆ ಧ್ವನಿ ಸುರುಳಿಯನ್ನು ಕೇಳಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ವಿರೋಧ ಪರ ಯಾರಿದ್ರು ಅಂತ ಗೊತ್ತಾಗುತ್ತೆ. ಜೊತೆಗೆ ಮಾಜಿ ಆಯುಕ್ತ ನಟೇಶ್, ಮಾಜಿ ಅಧ್ಯಕ್ಷ HV ರಾಜೀವ್ ಕೂಡ ಇದ್ದರು. ಆ ಅವಧಿಯ ಆಡಿಯೋದು. ಆ ಸಭೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದಂಥ ತನ್ವೀರ್ ಸೇಠ್, GT ದೇವೇಗೌಡ, SA ರಾಮದಾಸ್, L ನಾಗೇಂದ್ರ, ಮರಿತಿಬ್ಬೇಗೌಡ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗಿದ್ದರು. ಸಭೆಯಲ್ಲಿ ಏನೆಲ್ಲ ನಿರ್ಣಯ ಆಗಿತ್ತು ಅನ್ನೋದನ್ನು ಪಡಿತಾರೆ. ಆನಂತರದಲ್ಲಿ ವರದಿಯಲ್ಲಿ ಇದನ್ನು ಅಡಕ ಮಾಡ್ತಾರೆ. ಹೇಳಿ ಕೇಳಿ ಲೋಕಾಯುಕ್ತಕ್ಕೆ ಡೆಡ್ಲೈನ್ ಇದೆ. ಈ ಡೆಡ್ಲೈನಲ್ಲಿ ಹೇಗೆ ಯಾವ ರೀತಿ ವರದಿಯನ್ನು ಸಿದ್ಧಪಡಿಸಬೇಕೋ ಎಲ್ಲವನ್ನು ಕೂಡ ಕಾಲಾವಕಾಶಕ್ಕೆ ತಕ್ಕಂತೆ ಸಿದ್ಧಪಡಿಸಿದ್ದಾರೆ. ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ಆನಂತರದಲ್ಲಿ ಏನಾಗುತ್ತೆ, ಯಾರಿಗೆ ಕ್ಲೀನ್ ಚಿಟ್ ಸಿಗುತ್ತೆ, ಯಾರಿಗೆ ದೋಷಾರೋಪವನ್ನು ಹೊರಿಸಲಾಗುತ್ತೆ, ಅದರಲ್ಲಿ ಯಾರು ತಪ್ಪಿದೆ ಯಾರು ತಪ್ಪಿಲ್ಲ. ಜೊತೆಗೆ ಮುಖ್ಯಮಂತ್ರಿಗಳು ಪಡೆದುಕೊಂಡಿರುವಂಥ ಸೈಟ್ಗಳ ವಿಚಾರದಲ್ಲಿ 14 ಸೈಟ್ಗಳ ವಿಚಾರದಲ್ಲಿ ಅದು ಕಾನೂನು ಬಾಹಿರವಾಗಿತ್ತ. 50-50 ಅನುಪಾತವೇ ಇಲ್ಲಿ ಬಹಳ ದೊಡ್ಡ ಸಮಸ್ಯೆಯಾಗಿ ಕಗ್ಗಂಟಾಗಿ ಕಾಡುತ್ತಾ. ಈ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಾಗಿತ್ತು ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಇವೆಲ್ಲವೂ ಕೂಡ ಅಲ್ಲಿ ಅಡಕಗೊಳ್ಳುತ್ತೆ. ಒಟ್ಟಿನಲ್ಲಿ ಲೋಕಾಯುಕ್ತರು ತನಿಖೆಯನ್ನು ಪೂರ್ಣಗೊಳಿಸುವ ಕೊನೆಯ ಹಂತದಲ್ಲಿದ್ದಾರೆ.